12ನೇ ಶತಮಾನದಲ್ಲಿ ಬಸವ ಯುಗದಲ್ಲಿ ಇದು ಸುವರ್ಣ ಯುಗವನ್ನು ಕಂಡಿತು. ಸಮಾಜದ ಎಲ್ಲ ಜಾತಿಯವರು ವಚನಗಳ ಮೂಲಕ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದರು. ಇದು ಚಂಪು ಮಾರ್ಗದ ಸಂಸ್ಕೃತ ಪ್ರಭಾವದಿಂದ ಮುಕ್ತವಾಗಿ ಸರಳ ಕನ್ನಡದಲ್ಲಿ ಬೆಳೆಯಿತು. ಇಲ್ಲಿ ನಾವು ಕಂಡುಬರ್ತಕ್ಕಂಥ ಪ್ರಮುಖ ವಚನಕಾರರು ಬಸವಣ್ಣನವರು, ಅಕ್ಕಮಹಾದೇವಿ, ಅಲ್ಲಮ ಪ್ರಭುಗಳು, ಸಿದ್ದರಾಮೇಶ್ವರ, ಚನ್ನಬಸವಣ್ಣ ಮುಂತಾದ 300ಕ್ಕೂ ಹೆಚ್ಚು ಶರಣರು ಕಂಡುಬರುತ್ತಾರೆ. ವಚನ ಸಾಹಿತ್ಯವು ಸಾಮಾಜಿಕ ಸುಧಾರಣೆಗೆ ಮುಖ್ಯವಾಣಿಯಾಯಿತು. ಜಾತಿ ಜಂಗಮ ಚಳವಳಿಯನ್ನು ಹುಟ್ಟುಹಾಕಿ ಕನ್ನಡ ಸಾಹಿತ್ಯದ ಮೇಲೆ ಶಾಶ್ವತ ಪ್ರಭಾವ ಬೀರಿತು. ವಚನಗಳು 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಮಹಿಳಾ ಅಸಮಾನತೆ ಮುಂತಾದ ಸಾಮಾಜಿಕ ಅನಿಷ್ಟಗಳನ್ನು ನೇರವಾಗಿ ಟೀಕಿಸಿ ಸಮಾನತೆಯನ್ನು ಪ್ರಚಾರ ಮಾಡಿದವು. ಇವು ಸರಳ ಕನ್ನಡದಲ್ಲಿ ಜನಪ್ರಿಯಗೊಂಡು ಸಮಾಜದ ಎಲ್ಲ ವರ್ಗಗಳನ್ನು ಒಂದುಗೂಡಿಸಿ ಪರಿವರ್ತನೆಗೆ ತಂದವು. ಬಸವಣ್ಣನವರಂತಹ ಶರಣರು ಕುಲ ಜಾತಿಯನ್ನು ಕೂಡಲ ಸಂಗಮವಿದರೆ ಕುಲಜಾತಿ ಎಂಬಂತಹ ವಚನಗಳ ಮೂಲಕ ಜಾತಿ ಕುಲವನ್ನು ನಿರಾಕರಿಸಿ ಎಲ್ಲರೂ ಸಮಾನ ಎಂದು ತಿಳಿಸಿದರು. ಇದು ಬ್ರಾಹ್ಮಣ್ಯವಾದ ಮತ್ತು ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸಿ ಲಿಂಗಾಯತ ಚಳವಳಿ